ಪ್ರಧಾನ ಮಂತ್ರಿಗಳು ಈ ದಿನ ನಮ್ಮೆಲ್ಲರಿಗೂ ಇಲ್ಲಿ ನೋಡುವಂತ ಈ ಒಂದು ಅವಕಾಶ ಸಿಕ್ಕಿರುವಂಥದ್ದು ನಮ್ಮೆಲ್ಲ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಅವರನ್ನ ಆತ್ಮೀಯವಾಗಿ ನಾವು ಸ್ವಾಗತಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಪ್ರಧಾನಮಂತ್ರಿ ಜನ್ ಧನ್ ಯೋಜನಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸುಮಾರು 12 ಲಕ್ಷ ಫಲಾನುಭವಿಗಳು ಬ್ಯಾಂಕ್ ಖಾತೆಯನ್ನ ತೆರೆದಿದ್ದಾರೆ. ಬ್ಯಾಂಕಿಂಗ್ ವ್ಯವಹಾರದ ಸೀಮೆಗೆ ಅವರು ಒಳಪಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಗಳು ಉದ್ಘಾಟಿಸುವವರಿದ್ದಾರೆ. ಅವರು ಉದ್ಘಾಟಿಸುವಂತಹ ಸಂದರ್ಭದಲ್ಲಿ ಈ ಒಂದು ಜನ್ ಧನ್ ಯೋಜನೆಯ ಫಲಾನುಭವಿಗಳು ಅಂದ್ರೆ ಯಾರಿಗೆ ಈಗಾಗಲೇ ಈ ರೂಪೇ ಕಾರ್ಡ್ ರೂಪೇ ಕಾರ್ಡ್ ಸಿಕ್ಕಿದೆ, ಆ ಕಾರ್ಯಕ್ರಮ ಉದ್ಘಾಟನೆ ಆಗುವಂತಹ ಸಂದರ್ಭದಲ್ಲಿ ಈ ರೂಪೇ ಕಾರ್ಡ್ ಹೊಂದಿದವರು ಎಲ್ಲರೂ ಕೂಡ ಆ ರೂಪೇ ಕಾರ್ಡ್ ಅನ್ನು ಎತ್ತಿ ಹಿಡಿದು ಪ್ರಧಾನಮಂತ್ರಿಗಳಿಗೆ ಅದನ್ನು ತೋರಿಸಬೇಕು ಎಂಬಂತ ವಿನಂತಿಯನ್ನ ನಿಮ್ಮಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಪೂಜಾ ಹೆಗಡೆ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ, ರೂಪೇ ಕಾರ್ಡ್ ಅನ್ನ ಇಂಥ ಒಂದು ಕಾರ್ಡ್ ಅನ್ನ 2 ಫಲಾನುಭವಿಗಳಿಗೆ ನೀಡುವ ಮೂಲಕ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಕಾರ್ಡ್ ಅನ್ನ ನಿಮ್ಮಲ್ಲಿರುವಂತ ಅಂಥದ್ದೇ ಸಣ್ಣ ಕಾರ್ಡ್ ಅನ್ನ ನೀವೆಲ್ಲರೂ ಎತ್ತಿ ಪ್ರಧಾನಮಂತ್ರಿಗಳಿಗೆ ಅದನ್ನು ತೋರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಪೂಜಾ ಕವಂದರ್ ಅವರು ಸುಮಾರು 50ಕ್ಕೂ ಮಿಕ್ಕಿ ಶಿಕ್ಷಣ ಸಂಸ್ಥೆಗಳನ್ನ, ಅತ್ಯಂತ ಉತ್ಕೃಷ್ಟ ಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನ ಅವರು ತೆರೆದಿದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಸುಮಾರು 37 ಲಕ್ಷ ಕುಟುಂಬಗಳಿಗೆ ಈ ಕಾರ್ಯಕ್ರಮದ ಪ್ರಯೋಜನ ಸಿಗುವ ಹಾಗೆ ಅವರು ಮಾಡಿದ್ದಾರೆ. ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಇವತ್ತು ನೀರಿನ ಸಮಸ್ಯೆಯಿಂದ ಬಹಳಷ್ಟು ಜಿಲ್ಲೆಗಳು ಇವತ್ತು ತತ್ತರಿಸ್ತಾ ಇದೆ.